ಸರ್ಕಾರಿ ಶಾಲೆಗಳ ಬಿಲ್ಡಿಂಗ್ಗಳು ಬಹಳಷ್ಟು ಕಳಪೆಯಾಗುತ್ತಿವೆ. ನೋಡಿ, ಇದು ಪಿಲ್ಲರ್ ಐತೆ. ಇದು ಪಿಲ್ಲರ್ ಅನ್ನೋದಾಯ್ತು ಏನಾಯ್ತದೆ, ಫುಲ್ ಸಿಮೆಂಟ್ ಇರಬೇಕು. ಏನಂದ್ರೇನಿಲ್ಲ, ಫುಲ್ ತೊಳ್ಳಿದೆ. ಚಾವಣಿಯು ಸೋರುತ್ತಿದೆ, ಜೊತೆಗೆ ಗೋಡೆಯು ಸಹ ಬಿರುಕು ಬಿಟ್ಟು ಸೋರುತ್ತಿದೆ. ಇನ್ನು ಹ್ಯಾಂಡ್ ಓವರ್ ತಕೊಳ್ಳೇ ಇಲ್ಲ, ಆಲೆ ಸೋರ್ತಾ ಇದೆ. ಕ್ರ್ಯಾಕ್ ಬಂದು ಮೇಲ್ಗಡೆ ಮೋಲ್ಡಿಂದ ನೀರು ಬಂದು ಸುರಿತಾ ಇದೆ. ಈ ಕಟ್ಟಡದಲ್ಲಿ ಯಾವ ಪೋಷಕರು ತಾನೇ ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಇಷ್ಟಪಡುತ್ತಾರೆ? ಇದಕ್ಕೆ ಸಂಬಂಧಪಟ್ಟಂತೆ 1,55,00,000 ರೂಪಾಯಿ ಈ ಹಿಂದೆ ಸ್ಪೆಷಲ್ ಸಬ್ ಡಿವಿಷನ್ ನಿಂದ ಈ ಕೆಲಸ ಮಾಡಿದ್ದಾರೆ. ನಿಜಗುಣ ಎಂಬ ವ್ಯಕ್ತಿ ಇದನ್ನ ಗುತ್ತಿಗೆದಾರರಾಗಿ ಕೆಲಸ ಮಾಡಿದ್ದಾರೆ. ಶಂಕರ್ ಎಂಬ ಆತ ಈ ಕಟ್ಟಡದ ಕಾಮಗಾರಿಯನ್ನ ನೋಡಿಕೊಳ್ಳುತ್ತಿದ್ದಂತಹ ಇಂಜಿನಿಯರ್. ಹಲವಾರು ಕಳಪೆ ಕಾಮಗಾರಿಗಳನ್ನ ಕೆಲಸವನ್ನು ಮಾಡದೆ ಬಿಲ್ ಮಾಡಿದ ಆರೋಪ ಈತನ ಮೇಲಿತ್ತು. ಇಂಥ ವ್ಯಕ್ತಿಗಳನ್ನ ಯಾಕೆ ಈ ಡಿಪಾರ್ಟ್ಮೆಂಟ್ನವರು ಇಂಜಿನಿಯರ್ಗಳಾಗಿ ಇಟ್ಕೋತಾರೆ? ಇಂಥ ವ್ಯಕ್ತಿಗಳಿಂದ ಸಹಸ್ರಾರು ಮಕ್ಕಳ ಪಾಡೇನಾಗುತ್ತೆ? ಸರ್ಕಾರ ಶೀಘ್ರವಾಗಿ ಎಚ್ಚೆತ್ತು ಬ್ಲಾಕ್ ಲಿಸ್ಟ್ಗೆ ಸೇರಿಸಿ ಇಂಜಿನಿಯರ್ಗಳನ್ನ ಶಾಶ್ವತವಾಗಿ ಅಮಾನತುಪಡಿಸಬೇಕು. ಇಲ್ಲ ಅಂದ್ರೆ ಈ ರೀತಿಯ ಕೆಲಸಗಳು ಹೀಗೆ ಮುಂದುವರಿತಾ ಇದ್ರೆ ಯಾವುದೇ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಕಳುಹಿಸಲು ಎಲ್ಲಾ ಪೋಷಕರು ಹಿಂಜರಿಯುತ್ತಾರೆ. ಇಂದಿನ ಮಕ್ಕಳೇ ಭವಿಷ್ಯದ ಪ್ರಜೆಗಳು ಎಂಬ ನಾಣ್ಣುಡಿ ಇದೆ. ಇತ್ತೀಚೆಗೆ ಸರ್ಕಾರಿ ಶಾಲೆಗಳ ಬಿಲ್ಡಿಂಗ್ಗಳು ಬಹಳಷ್ಟು ಕಳಪೆಯಾಗುತ್ತಿವೆ. ಚನ್ನಪಟ್ಟಣ ತಾಲೂಕಿನ ಅರಳಾಳುಸಂದ್ರ ಗ್ರಾಮದಲ್ಲಿರುವಂತಹ ಕರ್ನಾಟಕ ಪಬ್ಲಿಕ್ ಶಾಲೆಯ ಹೊಸ ಕೊಠಡಿಗಳು ಸೋರುತ್ತಿವೆ. 2022-23 ಸಾಲಿನಲ್ಲಿ ಕಟ್ಟಿದಂತಹ ಈ ಕಟ್ಟಡಗಳು ಮಕ್ಕಳು ನೀರಿನಲ್ಲಿ ಕುಳಿತು ಪಾಠ ಕೇಳುವಂತಾಗಿವೆ. ಇದಕ್ಕೆ ಹೊಣೆಗಾರರಾದಂತಹ ಇಂಜಿನಿಯರ್ಗಳನ್ನು, ಗುತ್ತಿಗೆದಾರರನ್ನು ಮನೆಗೆ ಕಳುಹಿಸಬೇಕಾಗಿದೆ. ಆತ್ಮೀಯ ಕನ್ನಡ ಮನಸ್ಸುಗಳೇ, ನಮಸ್ಕಾರ. ನಾನು ನಿಮ್ಮ ಗೋರಾ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ. ಮಕ್ಕಳು ಎಂದರೆ ದೇವರ ಸಮಾನ ಎನ್ನುತ್ತೇವೆ. ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಶಿಕ್ಷಕ ಆಗಬೇಕು, ಅಥವಾ ರಾಜಕಾರಣಿ ಆಗಬೇಕು, ಗುತ್ತಿಗೆದಾರ ಆಗಬೇಕು, ಈಗ ಹಲವಾರು ಕನಸುಗಳನ್ನು ತಂದೆ ತಾಯಿಗಳು ಕಟ್ಟಿಕೊಂಡಿದ್ದಾರೆ. ವಿಚಾರ ಏನಪ್ಪಾ ಅಂದ್ರೆ, ಇವತ್ತೇನು ಬಹುತೇಕ ಖಾಸಗಿ ಶಾಲೆಗಳು ದಾಂಗುಡಿ ಇಟ್ಟಿವೆ. ಸರ್ಕಾರಿ ಶಾಲೆಗಳು ಈಗಾಗಲೇ ಮುಚ್ಚುತ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಎಲ್ಲೋ ಒಂದು ಕಡೆ ಪೋಷಕರಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಆಶಾಕಿರಣವಾಗಿದೆ. ಇಂತಹ ಸಂದರ್ಭದಲ್ಲಿ ಒಂದೇ ಬಾರಿ ಕಟ್ಟದೆ ಹಲವಾರು ಫಂಡ್ಗಳನ್ನ ಅಥವಾ ಬೇರೆ ಬೇರೆ ಗ್ರಾಂಟ್ಗಳನ್ನ ನೀಡುವ ಮೂಲಕ ಶಾಲಾ ಕಾಲೇಜುಗಳಲ್ಲಿ ಕಟ್ಟಡಗಳನ್ನ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ 2022-23 ಸಾಲಿನಲ್ಲಿ ಚನ್ನಪಟ್ಟಣ ತಾಲೂಕಿನ ಅರಳಾಳುಸಂದ್ರ ಗ್ರಾಮದಲ್ಲಿರುವಂತಹ KPSA ಅಂದ್ರೆ ಕರ್ನಾಟಕ ಪಬ್ಲಿಕ್ ಶಾಲೆಯ ಕಾಂಪೌಂಡ್ ಒಳಗಡೆ ಒಂದು ಹೊಸ ಕಟ್ಟಡಗಳನ್ನು ಕಟ್ಟಿದ್ದಾರೆ. ಒಂದು ಕಟ್ಟಡದಲ್ಲಿ 3 ಕೊಠಡಿಗಳು, ಮತ್ತೊಂದು ಕಟ್ಟಡದಲ್ಲಿ ಗ್ರೌಂಡ್ ಫ್ಲೋರ್ 4 ಕೊಠಡಿಗಳು ಮತ್ತೆ ಫಸ್ಟ್ ಫ್ಲೋರ್ ನಲ್ಲಿ 3 ಕೊಠಡಿಗಳನ್ನು ಕಟ್ತಾ ಇದ್ದಾರೆ. ಈ 2 ಬಿಲ್ಡಿಂಗ್ಗಳು ಸಹ ಸೋರ್ತಾ ಇದೆ. 3 ಕೊಠಡಿಗಳು ಇರುವಂತಹ ಒಂದು ಕಟ್ಟಡವನ್ನ ಈಗಾಗಲೇ ಶಾಲೆಗೆ ಬಿಟ್ಟುಕೊಡಲಾಗಿದೆ. ಆ ಶಾಲೆಯಲ್ಲಿ 3 ಕೊಠಡಿಗಳಲ್ಲೂ ಸಹ ಮಕ್ಕಳು ಕಲಿಯುತ್ತಿದ್ದಾರೆ. ಆದರೆ ಕಳೆದ 3-4 ದಿನಗಳಿಂದ ಸತತವಾಗಿ ಸಣ್ಣದಾಗಿ ಸುರಿಯುವಂತಹ ಮಳೆಗೆ ಚಾವಣಿಯು ಸೋರುತ್ತಿದೆ, ಜೊತೆಗೆ ಮೂಲೆಯಲ್ಲಿರುವಂತಹ ಗೋಡೆಯು ಸಹ ಬಿರುಕು ಬಿಟ್ಟು ಸೋರುತ್ತಿದೆ. ವಿದ್ಯಾರ್ಥಿಗಳು ಕೂರುವ ಜಾಗವೆಲ್ಲ ಸಂಪೂರ್ಣವಾಗಿ ನೀರುಮಯವಾಗಿದೆ. ಮಕ್ಕಳ ಕೆಳಗೆ ಕೂತ್ಕೊಂಡು ಪಾಠ ಮಾಡೋಕ್ಕಾಗಲ್ಲ. ಇದು 22-23 ಸಾಲಿನ ಬಿಲ್ಡಿಂಗ್. ಒಂದು ವರ್ಷ ಆಫೀಸ್ ರೂಮ್ ಅಲ್ವಾ ಇದು? ಆಫೀಸ್ ರೂಮ್. ಆಫೀಸ್ ರೂಮ್ ಕೂಡ ಈ ನೀರು ಸೋರುವುದರಿಂದ ಶಾಲೆಯಲ್ಲಿರುವಂತಹ ದಾಖಲಾತಿಗಳೆಲ್ಲ ನೆಂದು ಮಂಗಳ ಹೋಯ್ತಾರೆ. ಎಕ್ಸಾಮ್ ಇದೆಲ್ಲ ಇದೆ. ನಿನ್ನೆ ಮಡಗ್ಬಿಟ್ಟು ಹೋಗಿದ್ದಾರೆ. ಇದೆಲ್ಲ ಸೋರ್ತಾ ಇದೆ. ಕೆಲವೆಲ್ಲ ಎತ್ಕೊಂಡು ಸೈಡ್ ಮುಳುಗಿದಾರಲ್ಲ, ಇದು ಕೆಲವೆಲ್ಲ ಹೋಗಿದೆ. ಈ ತರ ಹೊಸ ಕಟ್ಟಡ 1 ವರ್ಷದಲ್ಲಿ ಈ ತರ ಆಗಿದೆ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಏನ್ ಮಾಡ್ತಾ ಇದೆ, ಇಂಜಿನಿಯರ್ಗಳು ನೋಡಿ, ಇದು ಪಿಲ್ಲರ್ ಐತೆ. ಇದು ಪಿಲ್ಲರ್ ಅನ್ನೋದಾಯ್ತು ಏನಾಯ್ತದೆ, ಫುಲ್ ಸಿಮೆಂಟ್ ಇರಬೇಕು. ಏನಂದ್ರೇನಿಲ್ಲ, ಫುಲ್ ತೊಳ್ಳಿ. ಇನ್ನು ಹೊಸ ಕಟ್ಟಡನೂ ಅದೇ ರೀತಿಯಲ್ಲಿ ಇನ್ನು ಅದನ್ನ ಸಾಲ ಸುಪರ್ದಿಗೆ ಬಿಟ್ಕೊಟ್ಟಿಲ್ಲ, ಆದ್ರೂ ಸಹ ಅದು ಸೋರ್ತಾ ಇದೆ. ಇದು ಅರಳಾಳುಸಂದ್ರ KPS ಶಾಲೆ ಹೊಸ ಬಿಲ್ಡಿಂಗು. ಇನ್ನೂ ಹ್ಯಾಂಡ್ ಓವರ್ ತಗೊಳ್ಳೇ ಇಲ್ಲ, ಆಲೆ ಸೋರ್ತಾ ಇದೆ. ಕ್ರ್ಯಾಕ್ ಬಂದು ಮೇಲ್ಗಡೆ ಮೋಲ್ಡಿಂದ ನೀರು ಬಂದು ಸುರಿತಾ ಇದೆ. ಇಲ್ಲೆಲ್ಲ ನೀರು ನಿಂತದೆ. ಇಷ್ಟು ಕ್ವಾಲಿಟಿ ಕೆಲಸ ಮಾಡವ್ರೆ ಕಂಟ್ರ್ಯಾಕ್ಟ್ರು. ಈ ಕಂಟ್ರ್ಯಾಕ್ಟ್ರನ್ನ ಚೆನ್ನಾಗಿ ಕೆಲಸ ಮಾಡಿದ್ದೀರಿ ಅಂದ್ಬಿಟ್ಟು ಸರ್ಕಾರ ಬ್ಲಾಕ್ ಲಿಸ್ಟ್ಗೆ ಹಾಕ್ಬಿಟ್ಟು ಅವರು ಡಿಪಾಸಿಟ್ನ ಮುಟ್ಕೋಲು ಹಾಕಬೇಕು. ನೋಡಿ, ಇಲ್ಲಿ ಮೇಲ್ಗಡೆ ಮೇಲ್ಛಾವಣಿ ಕ್ರ್ಯಾಕ್ ಬಂದು ನೀರು ಸೋರ್ತದ ಆಲ್ರೆಡಿ. ಇನ್ನೂ ಬಿಲ್ಡಿಂಗ್ ಇದು ಹ್ಯಾಂಡ್ ಓವರೇ ತಗೊಂಡಿಲ್ಲ. ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಆಲ್ರೆಡಿ ಈ ಥರ ಸೋರಿದ್ರೆ ಇನ್ನು ಯಾವ ಗುಣಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ ಅಂತ ನೋಡಿ. ಮೂರು ಕಡೆ ಕ್ರ್ಯಾಕ್ ಬಂದು ಸೋರ್ತಾ ಇದೆ. ನೀಟಾಗಿ ಓಪನ್ ಆಗೈತೆ ಕ್ರ್ಯಾಕು.
ಈ ಹಿಂದೆಯೂ ಸಹ ಇದೇ ಗ್ರಾಮದಲ್ಲಿರುವಂತಹ ಈಗೇನು ಕಟ್ಟಡ ಸೋರ್ತಾ ಇದೆ ಅದೇ ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ಕಟ್ಟಡವನ್ನು ಕಟ್ಟುವಾಗಲೇ ಅದು ಕಳಪೆಯಾಗಿದೆ ಎಂದೇಳಿ ಗ್ರಾಮಸ್ಥರು ಒಂದು ಧಿಕ್ಕಾರವನ್ನು ಕೂಗಿದ್ರು. HD ಕುಮಾರಸ್ವಾಮಿ ಅವರ ಶಿಷ್ಯ ಯಾರೋ ಒಬ್ಬ ಮಾಡಿದ್ದಾನೆ, ಕಾಂಟ್ರಾಕ್ಟ್ ಮಾಡಿದ್ದಾನೆ ಅಂತೇಳಿ ಅದು ಆ ಸಂದರ್ಭದಲ್ಲಿ ಕೂಗೆದ್ದಿತ್ತು. ಅದನ್ನ ಏನೋ ಸಣ್ಣ ಪುಟ್ಟ ಆಗಿದೆ, ಸರಿಪಡಿಸ್ತಾರೆ ಬಿಡಿ ಅನ್ನುವಂತ ಮಟ್ಟಕ್ಕೂ ರಾಜಕಾರಣಿಗಳು ಹೋಗಿದ್ರು. ಆದ್ರೆ ಇಂದು ಶಾಲೆಯನ್ನ ಸುಪರ್ದಿಗೆ ಬಿಟ್ಟುಕೊಟ್ಟ ನಂತರವೂ ಸಹ ಶಾಲೆ ಸೋರ್ತಾ ಇದೆ. ಮಕ್ಕಳ ಗತಿ ಏನು? ಆಕಸ್ಮಿಕವಾಗಿ ಅಷ್ಟೊಂದು ಕಳಪೆಯಾಗಿರೋ ಕೇವಲ 2 ವರ್ಷದ ಒಳಗಡೆ ಸೋರ್ತಾ ಇದೆ ಅನ್ನೋದಾದ್ರೆ ಕಟ್ಟಡ ಎಷ್ಟೊಂದು ಕಳಪೆ ಆಗಿರಬಹುದು. ಈ ಕಟ್ಟಡದಲ್ಲಿ ಯಾವ ಪೋಷಕರು ತಾನೇ ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಇಷ್ಟಪಡುತ್ತಾರೆ? ಖಾಸಗಿ ಶಾಲೆಗಳಲ್ಲಿ ಪಾಠ ಎಷ್ಟು ಚೆಂದಾಗಿ ಮಾಡ್ತಾರೋ, ಪಾಸ್ ಆಗ್ತಾರೋ, ಮತ್ತೊಂದಾಗ್ತಾರೋ ಅದು ಬೇರೆ ವಿಚಾರ. ಆದರೆ ಕಟ್ಟಡಗಳು ಗಟ್ಟಿಯಾಗಿವೆ ಎಂಬ ಹಿನ್ನೆಲೆಯಲ್ಲಿ ನಮ್ಮ ಮಕ್ಕಳು ಸೇಫಾಗಿ ಮನೆಗೆ ವಾಪಸ್ ಬರ್ತಾರೆ ಅನ್ನೋ ನಿಟ್ಟಿನಲ್ಲಿ ಮಕ್ಕಳನ್ನು ಖಾಸಗಿ ಶಾಲೆಗೆ ಸೇರಿಸ್ತಾ ಇರುವಂಥದ್ದು. ಅಂದರೆ ಒಟ್ಟಾರೆ ಮೂಲಭೂತ ಸೌಕರ್ಯಗಳು ಸರ್ಕಾರಿ ಶಾಲೆಗಳಲ್ಲಿ ಕಡಿಮೆಯಾಗಿದೆ, ಖಾಸಗಿ ಶಾಲೆಗಳಲ್ಲಿ ಹೆಚ್ಚಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳು ಹೋಗಿ ಬರಲು ಮತ್ತು ಅಲ್ಲಿ ಕಲಿಯಲು ಸಹ ಅವರಿಗೆ ಅವಕಾಶ ಸಿಗುತ್ತದೆ ಅನ್ನೋ ನಿಟ್ಟಿನಲ್ಲಿ ಖಾಸಗಿ ಶಾಲೆಗೆ ಮಕ್ಕಳನ್ನು ಸೇರಿಸ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳು ಇದೇ ಮೂಲಸೌಕರ್ಯ ಮತ್ತು ಕಳಪೆ ಕಾಮಗಾರಿಗಳು ನಡೆಯೋದ್ರಿಂದಲೇ ಸರ್ಕಾರಿ ಶಾಲೆಗಳು ಮುಚ್ಚುವಂತಹ ಹಂತಕ್ಕೆ ಹೋಗಿವೆ. ಇದಕ್ಕೆ ಸಂಬಂಧಪಟ್ಟಂತೆ 1,55,00,000 ರೂಪಾಯಿ ಈ ಹಿಂದೆ ಸ್ಪೆಷಲ್ ಸಬ್ ಡಿವಿಷನ್ ಇಂದ ಈ ಕೆಲಸ ಮಾಡಿದ್ದಾರೆ. ನಿಜಗುಣ ಎಂಬ ವ್ಯಕ್ತಿ ಇದನ್ನ ಗುತ್ತಿಗೆದಾರರಾಗಿ ಕೆಲಸ ಮಾಡಿದ್ದಾರೆ. ಈ ಹಿಂದೆ ಈ ಕೊಠಡಿಗಳು ಸೋರ್ಲಿಕ್ಕೆ ಕಾರಣವಾಗಿರುವಂತಹ ಕಟ್ಟಡವನ್ನ ಶಂಕರ್ ಎಂಬ ಆತ JE ಆಗಿದ್ದಂಥ ಸಂದರ್ಭದಲ್ಲಿ ಈ ಕಟ್ಟಡದ ಕಾಮಗಾರಿಯನ್ನ ನೋಡಿಕೊಳ್ಳುತ್ತಿದ್ದಂತಹ ಇಂಜಿನಿಯರ್. ಈತನ ಮೇಲೆ ಈ ಮೊದಲು ಹಲವಾರು ಬಾರಿ ಸಸ್ಪೆಂಡ್ ಮಾಡಲಾಗಿತ್ತು. ಅದರ ಜೊತೆಗೆ ಆತನ ಮೇಲೆ ಕ್ರಮವನ್ನು ಕೈಗೊಳ್ಳಲಾಗಿತ್ತು. ಹಲವಾರು ಕಳಪೆ ಕಾಮಗಾರಿಗಳನ್ನು ಮತ್ತು ಅಭಿವೃದ್ಧಿಗಳನ್ನು ಮಾಡದೆ, ಅಂದರೆ ಕೆಲಸವನ್ನು ಮಾಡದೆ ಬಿಲ್ ಮಾಡಿದ ಆರೋಪ ಈತನ ಮೇಲಿತ್ತು. ಇಂತಹ ವ್ಯಕ್ತಿಯೇ ಈ ಶಾಲೆಯ ಉಸ್ತುವಾರಿಯನ್ನು ನೋಡಿಕೊಂಡಿದ್ರು. ಇಂತಹ ವ್ಯಕ್ತಿಗಳನ್ನು ಯಾಕೆ ಈ ಡಿಪಾರ್ಟ್ಮೆಂಟ್ನವರು ಇಂಜಿನಿಯರ್ಗಳಾಗಿ ಇಟ್ಕೋತಾರೆ? ಇಂಥ ವ್ಯಕ್ತಿಗಳಿಂದ ಸಹಸ್ರಾರು ಮಕ್ಕಳ ಪಾಡೇನಾಗುತ್ತೆ? ವಿದ್ಯೆಯನ್ನು ಕಲಿತು ಭವಿಷ್ಯವನ್ನು ರೂಪಿಸಿಕೊಳ್ಳುವಂತಹ ಅಥವಾ ದೇಶವನ್ನು ಕಟ್ಟುವಂತಹ ಯುವಕರ ಪಾಡೇನು? ಇಂಥ ಇಂಜಿನಿಯರ್ಗಳು ನಮಗೆ ಬೇಕಾ? ಇಂಥ ಕಾಂಟ್ರಾಕ್ಟರ್ಗಳು ಬೇಕಾ? ಇಂಥ ಕಾಂಟ್ರಾಕ್ಟರ್ಗಳನ್ನೆಲ್ಲ ಅಂದರೆ ಗುತ್ತಿಗೆದಾರರನ್ನು ಸರ್ಕಾರ ಶೀಘ್ರವಾಗಿ ಎಚ್ಚೆತ್ತು ಬ್ಲಾಕ್ ಲಿಸ್ಟ್ಗೆ ಸೇರಿಸಿ ಇಂಜಿನಿಯರ್ಗಳನ್ನ ಶಾಶ್ವತವಾಗಿ ಅಮಾನತುಪಡಿಸಬೇಕು. ಇಲ್ಲ ಅಂದರೆ ಈ ರೀತಿಯ ಕೆಲಸಗಳು ಹೀಗೆ ಮುಂದುವರಿತಾ ಇದ್ರೆ ಯಾವುದೇ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಕಳುಹಿಸಲು ಎಲ್ಲ ಪೋಷಕರು ಹಿಂಜರಿಯುತ್ತಾರೆ. ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡು ಸಂಬಂಧಪಟ್ಟಂತಹ ಪ್ರಾಂಶುಪಾಲರು, ಶಿಕ್ಷಕರು, ಮೇಲಧಿಕಾರಿಗಳಿಗೆ ಪತ್ರವನ್ನು ಬರೆದು ಅಲ್ಲಿಂದ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ತಿಳಿಸಿ ಶೀಘ್ರವಾಗಿ ಈ ಕ್ರಮವನ್ನು ಕೈಗೊಂಡರೆ ಮಾತ್ರ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತದೆ. ಕರೆ ಮೂಲಕ ಸ್ಪೆಷಲ್ ಸಬ್ ಡಿವಿಷನ್ ನ AEE ಆದಂತಹ ಶಿವಪ್ರಸಾದ್ ಅವ್ರನ್ನ ಮಾತಾಡಿಸಿದಾಗ ಈ ಹಿಂದೆ ಆ ಕೆಲಸ ಆರಂಭವಾಗಿತ್ತು, ಅದನ್ನು ನಾವು ಶಾಲೆಗೆ ವರ್ಗಾವಣೆ ಮಾಡಿಕೊಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ಶಂಕರ್ ಎಂಬ ಇಂಜಿನಿಯರ್ ಇದ್ರು, ನಿಜಗುಣ ಎಂಬುವರು ಇದನ್ನ ಗುತ್ತಿಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ನನ್ನ ಗಮನಕ್ಕೆ ಇದು ಬಂದಿದೆ. ಶೀಘ್ರವಾಗಿ ನಾವು ಗುತ್ತಿಗೆದಾರರನ್ನ ಕರೆಸಿ ಯಾವ ರೀತಿಯಲ್ಲಿ ಸರಿ ಮಾಡಬೇಕು, ಅದು ಶಾಶ್ವತವಾಗಿ ಸೋರದೆ ಇರುವಂತಹ ಹೇಗೆ ನಾವು ಕೆಲಸವನ್ನು ಮಾಡಬೇಕು ಎಂಬ ಹಿನ್ನೆಲೆಯಲ್ಲಿ ನಾವು ಕೆಲಸವನ್ನು ಕೈಗೊಳ್ಳುತ್ತೇವೆ ಎಂದು ತಿಳಿಸಿದ್ದಾರೆ. ಅಲ್ಲಿನ ಪ್ರಾಂಶುಪಾಲರಾದಂತಹ ದೊಡ್ಡ ಕಾಳಯ್ಯನವರು ಮಾತನಾಡಿ, ನಾವು ಮಕ್ಕಳನ್ನು ಆ ರೂಮ್ಗಳಲ್ಲಿ ಕೂರಿಸಿಕೊಳ್ಳಲಾಗುತ್ತಿಲ್ಲ, ಹಾಗಾಗಿ ನಾವು ಬೇರೆಯ ಒಂದು ರೂಮ್ಗೆ ಮಕ್ಕಳನ್ನು ವರ್ಗಾಯಿಸಿ ನಾವು ಅಲ್ಲಿ ಪಾಠವನ್ನು ಮಾಡುತ್ತಿದ್ದೇವೆ. ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ ಎಂದಿದ್ದಾರೆ. ಒಟ್ಟಾರೆ ಈ ಶಾಲಾ ಮಕ್ಕಳು, ಭವಿಷ್ಯದ ಮಕ್ಕಳು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಮತ್ತು ದೇಶವನ್ನು ಕಟ್ಟಲು ಬರುವಂತಹ ಭವಿಷ್ಯದ ಪ್ರಜೆಗಳಿಗೆ ಈ ರೀತಿಯ ಕಟ್ಟಡದಲ್ಲಿ ಕೂರುವಂತಹ ಶಿಕ್ಷೆ ನೀಡಿದರೆ ಮುಂದಿನ ದಿನಗಳಲ್ಲಿ ಮಕ್ಕಳ ಪಾಡೇನಾಗುತ್ತದೆ? ಸರ್ಕಾರಿ ಶಾಲೆಗಳು ಉಳಿಯುತ್ತವ? ಪೋಷಕರು ಸರ್ಕಾರಿ ಶಾಲೆಗೆ ಕಳುಹಿಸುತ್ತಾರಾ? ಈ ಎಲ್ಲವನ್ನು ಯೋಚಿಸಿ ಸಂಬಂಧಪಟ್ಟಂತ ಅಧಿಕಾರಿಗಳು ಇಂತಹ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ಎಲ್ಲ ವಿಡಿಯೋಗಳು ಮತ್ತು ಗ್ರಾಮಸ್ಥರು ಆಗ್ರಹಿಸುವಂತಹ ವಿಡಿಯೋಗಳು ನಿಮ್ಮ ಕಣ್ಣ ಮುಂದೆ. ಅರ್ಲಾಳ್ಸಂದ್ರ ಕರ್ನಾಟಕ ಪಬ್ಲಿಕ್ ಸ್ಕೂಲು ಇನ್ನೂ ಬಿಲ್ಡಿಂಗು ಉದ್ಘಾಟನೆ ಆಗಲಿಲ್ಲ, ಹ್ಯಾಂಡ್ ಓವರ್ ತಗೊಳ್ಳಿಲ್ಲ. ಆಗಲೇ ಬಿಲ್ಡಿಂಗ್ ಮೋಲ್ಡು ಕ್ರ್ಯಾಕ್ ಬಿಟ್ಬಿಟ್ಟು ನೀರೆಲ್ಲ ಸೋರ್ತಾ ಇದೆ. ಇದು ಅಷ್ಟು ಕ್ವಾಲಿಟಿ ಕೆಲಸ ಮಾಡೋರಿಲ್ಲಿ. ಈಗ ಅಲ್ಲಿ ಮಕ್ಕಳ ಕಥೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಅಲ್ಲಿ ಕರೆಂಟ್ ಇರುತ್ತವೆ, ನೀರು ಸೋರ್ತಾ ಇದೆ. ಇಲ್ಲಿ ಮೋಲ್ಡ್ ಮೇಲೆಲ್ಲ ಈ ಥರ ಆಗಿದೆ. ಈವರೆಗೂ ಕೂಡ ಯಾವುದೇ ಅಧಿಕಾರಿಗಳು ಬಂದಿಲ್ಲ. ಇದು ಕೊಟ್ಟಿರೋದು 22-23ರಲ್ಲಿ ಶಾಲೆಗೆ ಹ್ಯಾಂಡ್ ಓವರ್ ಮಾಡಿರೋದು. ಆ SDMC ನಾವು ಆಲೆ ತಗೋಬೇಡಿ ಅಂದರು. ಮತ್ತು ಈ ಬಿಲ್ಡಿಂಗ್ ಒಳಗಡೆ ಯಾಕೆಂದರೆ ಎಲೆಕ್ಟ್ರಿಸಿಟಿ ಇರೋದ್ರಿಂದ ಎಲ್ಲೇ ಗ್ರೌಂಡ್ ಆಗಿ ಯಾವುದೇ ಒಂದು ಮಗುಗಿರ್ಬೋದು, ಟೀಚರ್ಸ್ ಇರ್ಬೋದು, ಯಾರಿಗೆ ಅನಾಹುತ ಆದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಮತ್ತು ಆ ಕಾಂಟ್ರಾಕ್ಟರೇ ಹೊಣೆ ಹಾಕಬೇಕು. ಅದಕ್ಕೆ ಉತ್ತರ ಕೊಡಬೇಕಾದರೂ ಈ ಇಲಾಖೆ ಯಾರು ಈ ಕೆಲಸವನ್ನು ಮಾಡಿದಾರೋ, ಯಾವ ಲಕ್ಷದಿಂದ ಬಂದಿರೋ ಗುತ್ತಿಗೆದಾರರು ಅವರು ತಕ್ಷಣ ಇದನ್ನು ಸರಿ ಮಾಡಿ ಉತ್ತರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಇನ್ನು ಮುಂದೆ ಲೋಕಾಯುಕ್ತಕ್ಕೆ ಬರೀಬೇಕು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇದು ತಕ್ಷಣವೇ ಇದಕ್ಕೆ ಸಂಬಂಧಪಟ್ಟವರು ಗಮನ ಹರಿಸಬೇಕು ಅಂತ ಈ ಮೂಲಕ ಕೇಳ್ತಾ ಇದ್ದೀವಿ. ಮತ್ತೊಂದು ವಿಚಾರವನ್ನು ಇಟ್ಟುಕೊಂಡು ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.